ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಅಂದ್ರೆ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗ್ಯಾವೇನು ಅಂತ ಕೇಳಲಿಕ್ಕೆ. ಅದಕ್ಕೆ ಯಾರೂ ಅಪಾರ್ಥ ಅಂತೂ ಮಾಡ್ಕೊಳಿಕ್ಕೆ ಹೋಗಬೇಡ್ರಿ. ಜಸ್ಟ್ ನಿಮಗೂ ಒಂಚೂರು ಚೇಂಜ್ ಇರಲಿ ವಿಡಿಯೋದೊಳಗೆ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕತ್ತೀವಿ. ಇವತ್ತೇನು ವಿಡಿಯೋ ಮಾಡಿವಲ್ರಿ, ಇಂಥ ವಿಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾವಾಗಲೂ ಮಾಡ್ಕೋತಿದ್ರೆ ಓಕೆ, ಅದಕ್ಕೆ ಇವತ್ತು ಅನ್ನಿಸ್ತು ನಮಗೆ. ಯಾಕಂದರೆ ಯಾವಾಗಲೂ ನಮ್ಮ ವಿಡಿಯೋಸ್ ನ್ಯಾಚುರಲ್ ಆಗೇ ಇರ್ತಾವೆ. ಇವತ್ತು ಬಿಹೈಂಡ್ ದ ಸೀನ್ಸು ಕೂಡ ಆ್ಯಡ್ ಮಾಡೀವಿ. ನೋಡ್ರಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಸ್ಟಾರ್ಟ್ 1 2 ಇಲ್ಲಿ ಬರೋದಿಲ್ರಿ ಮೇಡಮ್. ಆರಾಮ್ರಿ? ಆರಾಮ್ ನೋಡ್ರಿ. ನೀವು ಆರಾಮ? ಮತ್ತೆ ಭಾಳ ದಿವಸ ಆಗಿತ್ತು, ನಮ್ಮ ಮನೆ ಕಡೆ ಬಂದಿದ್ದೇ ಇಲ್ಲ. ಅದೇ ಬಿಸಿ ಶೆಡ್ಯೂಲ್ ರೀ, ಮುಂಜಾನೆ ಸ್ಕೂಲಿಗೆ ಹೋಗುದು ಕರೆಯೋದು. ಅಂದ್ರೂ ಸಂಡೇ ರೇ ನಮ್ಮ ಮನೆಗೆ ಖಾಲಿಯಾಗಿ ಬಂದಿರಲ್ಲ. ಚಾ ಮಾಡ್ಲಿ? ಏನ್ ಬ್ಯಾಡ್ರಿ, ಇವತ್ತು ಏಕಾದಶಿ ಒಂದದ. ಅದೆಲ್ಲ ಚಾ ಒಂದು ಕುಡಿದು ಬಿಟ್ಟಿನ್ರಿ ನಾ. ಅಂದ್ರೆ ಸ್ವಲ್ಪ ಹೌದ್ರಿ, ಚಾ ಭಾಳ ಚಲೋ ರೀ. ಅದು ಚಾ ಕುಡಿಲಾರ್ದು ಭಾಳ ಅಂದ್ರೆ ಭಾಳ ಚಲೋ ರೀ. ಮತ್ತೆ ಈ ಕಡೆ ಅಂಗಡಿಗೆ ಬಂದಿದ್ರಿ? ಅದೇ ರೀ ಮೇಡಮ್, ಒಂದ್ ಇಲ್ಲಿ ಡ್ರೆಸ್ ಒಂದ್ ಹೊಸ ಅಂಗಡಿ ಆಗ್ಯದಂತ, ಅಲ್ಲಿ ಹೋಗಿ ಬರ್ಬೇಕಂತ. ಹೆಂಗು ನಿಮ್ ಮನೆ ಇಲ್ಲೇ ಬರ್ತದ ಅಂತಿಕೊಂಡು ಬೆಟ್ಟ ಹೋಗ್ಬೇಕಂತ ಬಂದಿದ್ದೇರಿ. ನಾನು ಮಾರ್ಕೆಟಿಗೆ ಹೋಗಿದ್ದೀರಿ, ಅದಕ್ಕೆ ಹಿಂಗಾಗಿ ಸೀರೆ ಉಟ್ಕೊಂಡಿದ್ದೆ. ಹೌದ್ರಿ, ಚಂದ ಅದ ರೀ ಮೇಡಮ್. ಸೀರೆ ಕಾಟನ್ ಏನ್ರಿ? ಕಾಟನ್ ಜಾಸ್ತಿ ಇಲ್ಲಿ ನಾ ಕಾಟನ್ನೇ ಯೂಸ್ ಮಾಡ್ತಿದ್ರಿ. ಏನ್ರಿ ಇದು ಬ್ಲೌಸ್? ಇದು ಇಲ್ರಿ, ಇದ್ರ ಮೇಲಿಂದಿಲ್ಲ. ನಾ ಹೆಚ್ಚಾಗಿ ಇವು ಕಾಟನ್ ಸೀರೆ ಏನವಲ್ರಿ, ಒಂದು 5 ಬೇಡ 6 ಸರಿ ನೀರಾಗ ಹಾಕಿದ್ರಂದ್ರೆ ಅಂದ್ರೆ ಅಷ್ಟು ಹಂಗೆ ಹೊರಗೆ ಉಟ್ಕೊಂಡು ಹೋಗಂಗಿರಂಗಿಲ್ಲ. ಅದಕ್ಕೆ ನಾ ಏನು ಮಾಡ್ತೀನಿ, ಇವು ಇಂಥ ಬ್ಲೌಸ್ ಪೀಸ್ ರೀ ಬೇರೆ ಒಂದೊಂದು ಮೀಟ್ರ್ ಹಂಗೆ ತೊಗೊಂಡಿರ್ತೀನಿ. 4-5 ತೊಗೊಂಡಿನಿ. ಅವೆಲ್ಲದ್ರ ಮೇಲೆ ಮ್ಯಾಚ್ ಮಾಡಿ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಚಂದ ಅದ ರೀ ಮೇಡಮ್. ಎಲ್ಲಿ ತಗೊಂಡಿರಿ ಇದು? ಇದು ರೀ ಹುಡ್ಕೋಕ್ ಬರ್ತೀನಿ ನೋಡ್ರಿ, ಅಲ್ಲಿ 2ನೇ ಅಂಗಡಿ ಅದ ನೋಡ್ರಿ, ಬೇಕ್ರಿ ಬಾಜುಕ್, ಅಲ್ಲಿ ತೊಗೊಂಡಿದ್ರಿ. ಅಂದ್ರೆ ರಾಯರ್ ಮಠಕ್ಕೆ ನೀವು ಹೋಗ್ತಿರಲ್ಲ ಅದೇ ನೋಡಿ? ಹಾ ರಾಯರ್ ಮಠದಿಂದ. ಕರೆಕ್ಟ್. ನೀವು ದಿನ ಹೋಗ್ತೀರಲ್ರಿ ರಾಯರ್ ಮಠಕ್ಕೆ? ದಿನ. ಆಯ್ತಲ್ರಿ ಮೇಡಮ್, ಹೋಗಿ ಬರ್ತೀನಿ. ನಾನು ಟೈಮ್ ಆಗೈತ, ಸಂಜೆ ಆಗ್ತದೆ, ಮತ್ತೆ ಲೇಟ್ ಆಗ್ತದೆ. ಬಂದಿರಿ? ಇಲ್ಲ, ಹೋಗಿ ಬರ್ತೀನಿ. ಮತ್ತೆ ಬರ್ತೀನಿ ಮೇಡಮ್, ನೀವು ಬರ್ರಿ ಮನೆಗೆ. ಸರಿ, 2 hours later. ಸ್ವಲ್ಪ ಅವ್ರಿಗೊಂದು ಫೋನ್ ಹಚ್ಬಿಡ್ಲ, ಈಗ ಮತ್ತೆ ಮಠಕ್ಕೊಂದು ಹೋಗ್ಬಿಡ್ತಾರ ಸಂಜೆಗೆ ಜಲ್ದಿ. ಹಲೋ ಹಲೋ ನಮಸ್ಕಾರ ರೀ. ಹಾ ನಮಸ್ಕಾರ, ಹೇಳ್ರಿ. ಹಾ ರೀ, ಬಿಜಿ ಇದ್ರೇನ್ರಿ? ಇಲ್ಲ ಬಟ್ಟೆ ಮಡಿಚಿಟ್ಟು ಇನ್ನ ಮಠಕ್ಕೆ ಹೋಗುದ್ ನೋಡ್ರಿ. ಹೌದ್ರಿ, ಅದೇ ಅನ್ಕೊಂಡಿರಿ ನಾ ಮತ್ತೆ ಅಲ್ಲಿ ಮಠಕ್ಕೆ ಹೋಗ್ತಾರಂತಂದ. ಅದೇ ರೀ, ಅಗಾಳ ಬಂದಿದ್ನಲ್ರಿ, ನಿಮ್ದು ಬ್ಲೌಸ್ ನನಗೆ ಇಷ್ಟ ಆತ್ರಿ. ಅದ ಹಾ ಬ್ಲೌಸ್ ಪೀಸ್ ರೀ? ನೋಡ್ರಿ ಹಾ ಬ್ಲೌಸ್ ಪೀಸ್ ರೀ. ಅದಕ್ಕ ನೀವ್ ಹೆಂಗೋ ಅಲ್ಲಿ ಮಠಕ್ಕೆ ಹೋಗ್ತಿರ್ತೀರಿ, ಅಲ್ಲೇ ಅದನ್ರಿ ಅಂಗಡಿ. ಹೌದ್ರಿ. ಹೌದು. ಅದಕ್ಕ ನಂಗಿಷ್ಟ ತಗೊಂಡ್ಬರ್ತೀರೇನ್ರಿ? ಹೌದ್ರಿ, ಯಾವ ಕಲರ್ ಬೇಕ್ರಿ? ಸೇಮ್ ರೀ ಮೇಡಮ್, ನೀವ್ ಎಂತ ತಗೊಂಡಿರಿ ಅಂತದ ತಗೊಂಡ್ಬರ್ರಿ. ಹೌದ್ರಿ, ಮತ್ತೆ ಯಾವ ಬೇರೆ ಬೇರೆ ಅವೇ ಇದ್ರಿ ನಿಮ್ಮ? ಹಾ ಅವರಿ 2 ಕಲರ್ ಅವರಿ. ಹೌದ್ರಿ, ಹಂಗಂದ್ರೆ ಫೋಟೋ ಹೊಡದ್ ಕಳಿಸ್ರಿ, ಅವು ಇಷ್ಟ ನೋಡ್ತೀನಿ ನಾನು ಸೆಲೆಕ್ಟ್ ಮಾಡ್ತೀನಿ. ಆದ್ರೆ ನೀವ್ ಹಾಕೊಂಡ್ರಿ ಅಂತ ನಮ್ಗೆ ತಗೋರಿ. ಮತ್ತೆ ಅವ್ರು ಇಷ್ಟ ಆಗೋದ್ರ ನಾ ಹೇಳ್ತೀರಂತ್ರಿ. ಸರಿ ಆಯ್ತಲ್ರಿ. ರೇಟ್ ಏನ್ರಿ ಮೇಡಮ್? ರೇಟ್ ನಾ ತಗೊಂಡೇ ಒಂದು 4 ತಿಂಗಳಾಯ್ತ್ರಿ. ಅವಾಗ 180 ಇತ್ರಿ. ಈಗ ಏನಾಗ್ಯದ ರೇಟ್ ಗೊತ್ತಿಲ್ರಿ ನನಗೆ, ಮತ್ತೆ ಹೆಚ್ಚಾಗ್ಯದ ಕಡಿಮೆ ಆಗ್ಯದೇನ. ಹೌದ್ರಿ, ಹಂಗೇನ್ರಿ ಅದು ತಗೊಂಡ್ರಿ ಮೇಡಮ್, ನಾ ನಿಮ್ಗೆ ಫೋನ್ ಪೇ ಮಾಡ್ತೀನಿ ಅಂತ. ಆಯ್ತು, ಓಕೆ. ಆಯ್ತು. ಈ ಥರ ಎಕ್ಸ್ಪೀರಿಯನ್ಸ್ ಏನ್ರಿ ನಿಮ್ಗೆ ಆಗ್ಯಾವೇನ್ರಿ? ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. Tomorrow. ಹಲೋ. ಹಾ ವೇದಾವ್ರ, ಏನ್ ನಡ್ಸಿರಿ? ಏನಿಲ್ಲ, ಕೆಲಸ ನೋಡ್ರಿ. ನಿಮ್ದು? ಸ್ಕೂಲ್ ರೀ? ಅದೇ ರೀ, ಸ್ಕೂಲಿಗೆ ಹೋಗ್ಬೇಕ್ರಿ ಈಗ. ಅದೇ ರೀ, ನಾನು ಇನ್ಮ್ಯಾಲ ದೇವ್ರ ಪೂಜಾ ರಂಗೋಲಿ ಮಾಡ್ತಿದ್ರಿ. ಅದ್ರ ಇವತ್ತೊಂದು ಇದು ಹೇಳಿದ್ರಲ್ರಿ, ಇವರು ಮನೆಯೊಬ್ಬರಿಗೆ ಹೋಗೋದಿಲ್ಲ ಹೊಂಟ್ರೇನ? ಹೌದು ನೋಡ್ರಿ. ಅಂದಾಗ ಅದು ಸ್ಕೂಲಿಂದ ಆ ಕಡೆ ಹೋಗ್ತೀನಿ ನಾ. ಹೌದ್ರಿ, ಹೋಗ್ರು ನಾನು ಕಾಲ್ ಮಾಡಿಲ್ಲ, ನಾನು ಬರ್ತೀನಿ. ಹೌದ್ರಿ, ಆಯ್ತು ತಗೋರಿ. ನಮ್ದು 2:30 ಆಗ್ತದ್ರಿ ಸ್ಕೂಲ್ ಬಿಡೋದು.
ಕೂಡಲೇ ನಿಮ್ಗೆ ಕಾಲ್ ಮಾಡ್ತೀನಿ. ಹ್ಞೂ ರೀ. ನೀವು ಮಾಡ್ರಿ ಯಾವಾಗ ಮಾಡ್ತೀರಿ ಮಾಡ್ರಿ, ನಾ ರೆಡಿ ಇರ್ತೀನಿ. ಹೌದ್ರಿ. ಹೋಗೋದು ಕಾಲ್ ಮಾಡ್ರಿ ಅಷ್ಟೇ ರೀ. ಸರಿ ಸರಿ ಆಯ್ತು. ಹ್ಞೂ ಹ್ಞೂ. ಅಡಿಗೆ ಏನು ನಡೆಸಿರೇನ್ರಿ? ಅಡಿಗೆದು ಎಲ್ಲ ಆಗಿದ್ರಿ, ಇನ್ನು ಸ್ಕೂಲಿಗೆ ಹೋಗುದ್ರಿ. ಹ್ಞೂ ರೀ. ಹೌದ್ರಾ? ಮಾಡ್ರಿ ಪಾಪ ಬಿಸಿ ಇರ್ತೀರಿ ಮುಂಜಾನೆ ನೀವು. ಅದೇ ಡಿಸ್ಟರ್ಬ್ ಮಾಡಿ ಏನಿಲ್ಲ ಹಂಗೇನಿಲ್ರಿ, ನಡೀತದೆ. ಹ್ಞೂ ರೀ, ಆಯ್ತು ಕಾಲ್ ಮಾಡ್ರಿ ಮತ್ತೆ ಬರ್ತೀನಿ. ಆಯ್ತು ರೀ, ಓಕೆ. ಆಯ್ತು ಅರ್ಧ ತಾಸು ಮುಂಚೆನೆ ಕಾಲ್ ಮಾಡ್ಬಿಡ್ರಿ, ಅಂದ್ರೆ ರೆಡಿ ಆಗಿರ್ತೀನಿ. ಹಾಂ ರೀ, ಆಯ್ತು ಅಲ್ರಿ, 2ಕ್ಕೆ ಹಾಸ್ತೀನಿ ಹೇಳ್ರಿ ಕಾಲ್. ಮಾಡ್ರಿ ಹ್ಞೂ ಸರಿ ಸರಿ. ಆಯ್ತದೆ. ಹಾಂ. ಹಾಂ ಅದೇ ರೀ, ಈಗ ನಾನು ಇಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಬಸ್ ಸ್ಟಾಪಿಗೆ ಬಂದು ಕೂತೀನಿ. ನಾ ಬಿಡ್ತೀನಿ, ಬರ್ತಿರಲ್ಲ, ನೀನು ಸ್ಟಾಪಿಗೆ ಬರ್ತೀರೇನು ರೀ? ಕರಿ ಅಂತ ಹೇಳಿದ್ರಿ. ಒಂದು 5 ನಿಮಿಷ ಬಂದೆ. ಹೌದ್ರಾ? ಇನ್ನೊಂದು 5 ನಿಮಿಷ ಹಂಗಿದ್ರೆ, ಇನ್ನೊಂದು 5 ನಿಮಿಷ 10 ನಿಮಿಷ ಅದಷ್ಟು 10 ನಿಮಿಷನ್ಯಾಗ ಬಂದುಬಿಡ್ರಿ. 5 ನಿಮಿಷ ಬಂದಿರಿ. ಹಾಂ ಹಾಂ. A few moments later. ಹಾಂ ಹಲೋ, ಬರ್ತೀರಿ? 10-15 ನಿಮಿಷ ಆಯ್ತು ರೀ. 5 ನಿಮಿಷ ಬಂದಿರಿ. ನಮ್ಮ ಮನೆಯವ್ರು ಬರ್ಲಿಕತ್ತಾರ, ಇಲ್ಲಿ ಚಾವಿ ಹೊಡಿಗೆ ಒಂದು ಕೊಟ್ಟು ಬರ್ಬೇಕು, ಊಟಕ್ಕೆ ಬರ್ತಾರ ಅವ್ರು ಮಧ್ಯಾಹ್ನ. ಹೌದ್ರಾ? ಹಾಂ ರೀ, 5 ನಿಮಿಷ ರೀ. ಅವ್ರು ಇಲ್ಲೇ ಇದ್ದಾರಂತ, ಗೇಟಿಗೆ ಇದ್ದಾರ, ಬಂದ್ರಿ 5 ನಿಮಿಷ. ಆಯ್ತು ಆಯ್ತು. ಅರ್ಧ ತಾಸು ಮೇಲೆ ಆಯ್ತು ರೀ, ಮತ್ತೆ ಇನ್ನೂ ಬರವಲ್ರಿ. ಹೆಂಗೆ ಮತ್ತೆ ನಾನು ಹೋಗ್ಲಿ 3 ಆತಿರ್ತೀರಿ ಟೈಮು. ಮತ್ತೆ ಮನೆಯವರು ಬರ್ತೀನಂತಂದ್ರು, ಮತ್ತೆ ನೀವೇನು ನಡೀತೀರಿ ಮುಂದೆ? ಹೌದ್ರಾ? ನನಗೆ ಮೊದ್ಲಕ್ಕೆ ಹೇಳಿದ್ರಿ ಅಂದ್ರೆ ನಡೀತಿತ್ತಲ್ರಿ, ನೀವು ಈಗ ಹೇಳಿಕತ್ತೀರಿ. ಇವ್ರು ನಮ್ಮ ಮನೆಯವರು ಸುಮ್ಮನೆ ಆಟೋಕ್ಕೆ ಯಾಕೆ ಹೋಗ್ತಿ, ನಡಿವ ಹಿಂಗೆ ಬಿಡ್ತೀನಿ ಅಂತಂದ್ರು. ಹಾಂ ರೀ. ಅದಕ್ಕೆ ಸುಮ್ಮನೆ ನಿಮಗೂ ನಿಂದ್ರಿಸಿದೆ ಅನ್ನಿಸ್ತದ. ಸಾರಿ ರೀಪ್ಪ. ಆಯ್ತು ಹೇಳ್ರಿ, ನಡೀತದೆ ಹೇಳ್ರಿ. ಬರ್ರಿ, ಅಲ್ಲೇ ಭೇಟಿ ಆಗೋಣಂತ್ರಿ. ಹಾಂ ರೀ. ಆಯ್ತು ಬರೋ ಮುಂದೆ ಒಮ್ಮೆ ಬಂದ್ರೆ ಆಯ್ತು. ಹ್ಞೂ ರೀ ಸರಿ ಸರಿ. ಈ ಥರ ಎಕ್ಸ್ಪೀರಿಯನ್ಸ್ ನಿಮಗೂ ಆಗ್ಯಾವೇನ್ರಿ? ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. The next day. ಹಲೋ. ಹಲೋ, ಏನು ಹೋಗಿರೇನ್ರಿ ರಾರಮಠಕ್ಕ? ಹಾಂ ಬಂದೀನಿ, ಬಂದು ಈಗ ಒಂದು 10 ನಿಮಿಷ ಆಯ್ತು ರೀ, ಕೂತೀನಿ ಇಲ್ಲೇ. ಹೌದ್ರಿ, ಜಾಗದ ಏನ್ರಿ? ಭಾಳ ಮಂದಿ ಅದಾರ. ಮಂದಿ ಬರ್ಲಿಕತ್ತಾರ್ರಿ ಈಗ. ನಾನೇ ಒಂದು 60 ತಾಸು ಬಂದಿನಿ. ಹ್ಞೂ ರೀ. ಜಾಗದ ಇಲ್ರಿ ಒಟ್ಟು? ಜಾಗದಾಗ ಬರ್ರಿ ಬರ್ರಿ. ನನ್ಗೊಂದು ಜಾಗ ಹಿಡಿದು ಬಿಡ್ರಲ್ಲ. ಹೌದ್ರಿ, ಅಸಹ್ಯ ಅನಿಸ್ತದ. ಹಿಡಿದಿರ್ತೀನಿ, ಖರೆ ಇಲ್ಲೋಗು ಬರ್ರಿ. ಬರ್ತೀನಿ ಒಂದು ಈಗ ಮನೆ ಬಿಡ್ಲಿಕತ್ತೀನಿ. ಇಷ್ಟೊತ್ತನ ಬರೀ ಮನೆ ಸ್ವಚ್ಛ ಮಾಡ್ತಾ ಇತ್ತು ನಂದು. ಹಾಂ ರೀ. ಅದಕ್ಕೆ ಒಂದು ಜಾಗ ಹಿಡಿದು ಬಿಡ್ರಿ, ಬರ್ತೀನಿ ಅಲ್ಲಿ. ಆಯ್ತು ಬರ್ರಿ ಬರ್ರಿ. ಬರ್ತೀನಿ ಈಗ ಮನೆ. ಹ್ಞೂ ಹ್ಞೂ ಆಯ್ತು ಇಡ್ರಿ. ಹ್ಞೂ ರೀ. ಹಾಂ, ಇಲ್ಲಿ ನಮ್ಮ ಫ್ರೆಂಡ್ ಬರೋಂತಾರೆ. ಹೌದ್ರಿ, ಈಗೆಲ್ಲ ಫುಲ್ ಆಗ್ಬಿಟ್ಟದ್ರಿ. ಇದೊಂದೇ ನೋಡ್ರಿ, ಬರ್ತಾರಿಲ್ಲ ಕೇಳ್ರಿ. ಒಂದ್ ಸುಮ್ಮನೆ ಈಗ ಜಾಗ ಹಿಂಗ್ ಹಿಡ್ಕೊಂಡ್ ಕೂಡುದು ಅಷ್ಟು ಕರೆಕ್ಟ್ ಅನ್ಸಂಗಿಲ್ಲಲ್ರಿ. ಸ್ವಲ್ಪ ಲಘು ಬರ್ಬೇಕಿಲ್ರಿ, ಇಲ್ಲೆಲ್ಲ ಖಾಲಿನೇ ಐತ್ರಿ. ಅಲ್ಲ ಈಗ ನೋಡ್ರಿ ಮೇಡಮ್, ನಮ್ಮ ಫ್ರೆಂಡ್ ಫೋನ್ ಹಚ್ಚಿ ಹೇಳಿ, ನಮಗೂ ಇದು ಅನಿಸ್ತದ, ಬರ್ತೀನಿ ಅಂದಾರಿ ಸದ್ಯ. ಅದಕ್ಕೆ ಆ ಕಡೆ ಎಲ್ಲ ಇರ್ಬೇಕು ನೋಡ್ರಿ. ಅಲ್ಲ ಎಲ್ಲೆಲ್ಲ ಕಡೆ ನೋಡ್ ಬಂದೇರಿ, ಒಟ್ಟ ಜಾಗನೇ ಇಲ್ಲ. ಇಲ್ರಿ, ರಾಯರ್ ಮಠದ ಮುಂದೆ ಇರ್ತಾರೆ. ಆಯ್ತಲ್ರಿ. ಹಲೋ, ಇದು ರೀ ಎಲ್ಲಿ ಹಾಕ್ಲಿಕ್ಕಾರ್ರಿ? ಅಯ್ಯ, ನಿಮಗೆ ಹೇಳೋದು ನನಗೆ ಭಾಳ ನಾನು ಇಲ್ಲೇ ಮುಂದೆ ನಮ್ಮ ನೆಗೆನೇ ಕೂತಿದ್ರಪ್ಪ, ಆಕೆ ಜಾಗ ಹಿಡ್ದಿನಂತಂದ್ಲ. ಹಾಂ ರೀ, ಅದಕ್ಕೆ ಇಲ್ಲಿ ಬರೋದಿಲ್ರಿ. ಹಲೋ, ಇವ್ರ ಎಲ್ಲಿ ಹಾಕ್ಲಿಕ್ಕಾರ? ಬರ್ರಿ. ನಿಮಗೆ ನಂಗೆ ಹೇಳೋದು ನನಗೆ ಭಾಳ ನಾನು ಇಲ್ಲಿ ನಮ್ಮ ನೆಗೆನೇ ಜಾಗ ಹಿಡಿದ್ಬಿಟ್ಲಿಪ್ಪ ಮುಂದೆ. ಹ್ಞೂ ರೀ. ಅದಕ್ಕೆ ಬಾ ಇಲ್ಲಿ ಕೂಡು ಅಂತಂದ್ರು. ಅದಕ್ಕೆ ಕೂತೇರಿ. ನಿಮಗೆ ಹೇಳೋದು ನನಗೆ ಭಾಳ ನಾನು ಪಾಪ ಜಾಗ ಹಿಡಿದ್ರೆ ಅನಿಸ್ತದ. ಮತ್ತೆ ಯಾರ ಇದ್ರೆ ನೋಡ್ರಿ. ಅಯ್ಯೋ ಇಲ್ರಿ, ಪಾಪ ಎಷ್ಟು ಮಂದಿ ಬಂದು ಕೇಳಿ ಹೋದ್ರು. ಅಸಹ್ಯ ನನಗೆ ನೋಡ್ರಿಪ್ಪ ಇದು. ಮತ್ತೆ ನೆಗೆದು ಬಿಟ್ಟು ಹಿಡಿದ್ಬಿಟ್ಟಿಲ್ರಿ, ಮತ್ತೆ ಅಕ್ಕಿ ಇಡ್ರಿ ಅನ್ಕೋತಾಳ ಬಗ್ಲಿ ನೋಡು ಅಂತ ಅನ್ಕೋತ. ಅದಕ್ಕೆ ನೋಡ್ರಿ, ಮತ್ತೆ ಯಾರ ಇದ್ರ ಕೇಳಿದ್ರೆ ಕೂಡಿಸ್ಬಿಡ್ರಿ ಅಲ್ಲಿ. ಮತ್ತೆ ಮಾಡ್ತೀರಿ. ಆಯ್ತು ಆಯ್ತು. ಸಾರಿಪ್ಪ, ಮತ್ತೆ ಸುಮ್ಮನೆ ಭಾಳ ಮಂದಿ ಕೇಳೋದು ಅನ್ಸ್ತ ಪಾಪ. ಹೌದು, ಬಂದಿದ್ರಿ ಪಾಪ, ಏನು ಮಾಡ್ಬೇಕು. ಇರ್ಲಿ ಸರಿ.
ಈ ಥರ ಎಕ್ಸ್ಪೀರಿಯನ್ಸ್ ನಿಮಗೂ ಆಗ್ಯಾವೇನ್ರಿ? ನಮಗಂತೂ ಸಿಕ್ಕಾಪಟ್ಟೆ ಆಗ್ಯಾವ. ನಿಮಗೇನ್ರ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಂದರೆ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಹಂಗೆ ಒಂಚೂರು ನಗೆ ಹನಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಇದು ಯಾರನ್ನೂ ಏನು ಪಾಯಿಂಟ್ ಔಟ್ ಮಾಡಿ ಆಗಲಿ ಏನೋ ಆಗಲಿ ಹೇಳಿದ್ದಲ್ಲ. ಸುಮ್ಮನೆ ಏನೋ ಒಂದು ವಿಡಿಯೋದೊಳಗೆ ಅಡ್ವರ್ಟೈಸ್ಮೆಂಟ್ ಅಂತ ಇರಬೇಕು. ಇಷ್ಟು ದಿವಸ ಎಲ್ಲರೂ ಹಬ್ಬ 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 ಅಂತ ಮಾಡ್ಲಿಕ್ಕತ್ತೀವಿ, ಹಂಗೆ ಹೈರಾಣಾಗಿವಿ. ಒಂಚೂರು ಜೋಕ್ಸ್ ಇರಲಿ ಅಂತ ತಿಳ್ಕೊಂಡು ಏನೋ ಒಂದು ಪ್ಲ್ಯಾನ್ ಮಾಡಿದ್ದದ. ಅದ್ರ ಬಟ್ ಎಲ್ಲರ ಲೈಫಲ್ಲೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರ್ತಾವ ಅಂತ ಅನ್ಕೋತೀನಿ. ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.